ಪಾಯತ ತ್ರಿಬಳಿ ಡಿಪೆಂಡರ್ಗಳು ಮಲ್ಟಿಪಲ್ ಪಾಯಿಂಟ್ ಮನೆ ಓಕೆ ಪಂದ್ಯದಲ್ಲಿ ತೀರ್ಪು 20,000ಗಳ ಶ್ರೀರಾಮ ಟ್ರೋಫಿಯನ್ನು ಗೆಲ್ಲಬಲ್ಲವರಾರು. ವೇಗದ ಪಾದ ಚಲನೆ ಕಾಣಿಸುತ್ತಾ ಇದೆ. ಪಂದ್ಯಾಕೂಟದ ಚಿತ್ರಣವನ್ನೇ ಬದಲಾಯಿಸಿದಂತಹ ಪ್ರವೀಣ. ಪರರ ಕನ್ನಡಲ್ಲೇ ಸ್ಪರ್ಧೆಯಲ್ಲಿ ಆರಂಭ. ಮೊದಲ ಅವಧಿಯಲ್ಲಿ ಲವೇಶ ಸರಿ ಹೊರಕೋಟ ಪಂದ್ಯದ ಮೊದಲ ಅವಧಿಯಲ್ಲಿ ಆಟವನ್ನು ಕಾಣಿತಾ ಇದ್ದಾವೆ. ಪ್ರಬಲ ಎರಡು ತಂಡಗಳು ಸಮಾನ ಹೋರಾಟಗಳ ಮೂಲಕ ಪ್ರತಿ ಅವಧಿಯ ಆಟವನ್ನ ಪರಿಗಣಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಮೊದಲ ಅವಧಿ ಇದೆ. ಫೈನಲ್ ನ ಹೋರಾಟ ಕಡಮನೆ ತಿರಂಗ ಕೌತಕಲಿ ಕಿಂಗ್ಸ್ ತಂಡಗಳ ಮಧ್ಯೆ ಎರಡು ಕುಟುಂಬ ತಂಡಗಳ ಪ್ರಾಯೋಜಕತ್ವದ ಫೈನಲ್ ಕದನ. ಪ್ರಥಮ ಸೆಮಿಫೈನಲ್ ಮತ್ತೆ ಮರುಕಳಿಸಿದೆ. ಫೈನಲ್ ನಲ್ಲಿ ಅಲ್ಲಿ ಸೋತ ಕುದುಕುಲಿ ಇಲ್ಲಿ ಸೇಡು ತೀರಿಸಿಕೊಳ್ಳಬಲ್ಲದೆ. 600 ರೂಪಾಯಿಯ ಪುಟ್ಟವರು 25,000 ಕೊಟ್ಟು ಸುಹೇಲ್ ನ ತರಿಸಿದ್ರೆ ಕಿಶೋರ್ ಅವರು ಬೆಂಗಳೂರು ಕೇವಲ 600ಕ್ಕೆ ತರಿಸಿದ್ದಾರೆ. ಪಂದ್ಯ ಸಮಾನವಾಗಿರುವಂತ ಅಂಶಗಳನ್ನ ಒಳಗೊಂಡಿರುವಂತದ್ದು. ಟಿಕೆಟ್ ಹೋಯ್ತು ಪೇರ್ದ ಗಾಡಿನ ಮೊದಲ ಬದಿಯಲ್ಲಿ ಸುಜಿತ್ ಬಾಳಿನ ಆಟದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಪ್ರಬಲತೆಯನ್ನ ಕಾಯ್ದುಕೊಳ್ಳುವ ಹಂತಗಳಲ್ಲಿ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಸಮಾಚಾರ ಮೀಡಿಯಾ ನೇರ ಪ್ರಸಾರವನ್ನ ಈ ಪಂದ್ಯದಲ್ಲಿ ಬಳಸಿಕೊಳ್ಳುತ್ತಾ ಇದೆ. ಬಾಳಿಲ್ಲದ ಸುಜಿತಾಕ್ರಮಣದಲ್ಲಿ ಪ್ರತಿ ದಾಳಿಗಳ ಸಮಯೋಚಿತವಾದ ಆಟ ರಂಗು ತುಂಬಿಸಿಕೊಳ್ಳುತ್ತಾ ಇದೆ. ಈ ಪಂದ್ಯದ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ಆಸಿ ಪುತ್ತೂರು ಅವರಿದ್ದಾರೆ, ವಿಜೇತ್ ಅವರಿದ್ದಾರೆ, ರಾಜಾರಾಮ್ ಕಣಬ ಅವರಿದ್ದಾರೆ. ಪ್ರಸ್ತುತ ಸಮರ್ಥ ತೀರ್ಪುಗಾರಿಕೆಯಲ್ಲಿ ಅದರೊಂದಿಗೆ ಅಸಿಸ್ಟೆಂಟ್ ಸ್ಕೋರರ್ಗಳಾಗಿ ಅಶೋಕ್ ಪುತ್ತೂರು ಹಾಗೂ ಸತೀಶ್ ಚಂದ್ರ ಕಣಬ. ಮುಂದಿನ ಜನವರಿ ತಿಂಗಳ 30, 31 ಹಾಗೂ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕಿನ ದಿನ ಮಂಡ್ಯದ ಕೆನ್ನಾಲ್ವಿನಲ್ಲಿ 1 ಲಕ್ಷ ನಗದು ಪ್ರಥಮ ಪುರಸ್ಕಾರದ ಕಬಡ್ಡಿ and it is a do or die third right. ಸಮರಾಂಗಣದ ಪ್ರತಿ ಅವಧಿಯ ಆಟಗಳು ಥರ್ಡ್ ರೈಡ್ಗೆ ಬಲ್ಲೆ ಮೈಗಡೆ do or die ಮುಲ್ಪೂರ್ ಅಡ್ಡ ಹೊಂದಿದ್ದೀರಿ. ಓಕೆ ಪಂದ್ಯದಲ್ಲಿ ತೀರ್ಪುಗಾರರ ತೀರ್ಪು ಬರಬೇಕಾಗಿದೆ. ಸೈಲೆಂಟ್ ಆಗಿ ವೈಲೆಂಟ್ ಆಗುವಲ್ಲ ವೇಷ, ದಾಟಿಯಲ್ಲಿ ಪ್ರತಿದಾಳಿ ಸೂಪರ್ ರೈಡ್ ಮೂಲಕ. ಎರಡು ತಂಡಗಳಲ್ಲಿಯೂ ಕೂಡ ಗೆಲುವಿನ ಹುಮ್ಮಸ್ಸಿದೆ. ಪ್ರತಿದಾಳಿಯಲ್ಲಿ ಪ್ರಜೀತನ ಆಕ್ರಮಣಕ್ಕೆ ಸವಾಲೊಡ್ಡಿದ ಸುಜಿತ್ ಮುನ್ನುಡೆಯ ಅಂತರವನ್ನ ಹಿಗ್ಗಿಸಿಕೊಳ್ಳಬಲ್ಲಂತ ಯೋಜಿತವಾದ ಕಬಡ್ಡಿ ಅನುಭವಗಳ ಆಟದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಪ್ರೇಕ್ಷಕ ವರ್ಗ. ಕಬಡ್ಡಿ ಅಂದ್ರೆ ಹೀಗೆ, ಕಲರವ ಅಂದ್ರೆ ಹೀಗೆ. ಅನೇಕ ಅತಿಥಿ ಬಂಧುಗಳ ಸಮಕ್ಷಮದಲ್ಲಿ ಈ ಪಂದ್ಯಾವಳಿಯ ಚಿತ್ರಣವನ್ನ ಕಾಣ್ತಾ ಇದ್ದೇವೆ. 4-2 4-2 ಮಧ್ಯರಾತ್ರಿಯಲ್ಲಿ ಕಪ್ಪು ಕನ್ನಡಕ ಹಾಕಿರುವ ಪುಟ್ಟ
ಬೆಂಗಳೂರಿನ ಪುಟ್ಟ ಪಟ್ಟಣದಿಂದ ಹಳ್ಳಿಗೆ ಬಂದ ಪುಟ್ಟ. ಮತ್ತೆ ರಶೀದ್ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕವಾಗಿ ಕದನದಲ್ಲಿ ತಿರಂಗ ದೊಡ್ಡ ಮನೆಯ ವಿರುದ್ಧವಾಗಿ ಕುಲ್ಕುಲಿ ಕಿಂಗ್ಸ್ ತಂಡಗಳು. ಅಲ್ಲಿ ರಶೀದ್ ಆದ್ರೆ ಸುಜಿತ್ ಆದ್ರೆ ಇಲ್ಲಿ ಲವೇಶ. ದಾಳಿಯಲ್ಲಿ ಪ್ರತಿ ದಾಳಿಗಳನ್ನು ಮಾಡಬಲ್ಲ ಆಟಗಾರನಿಗೆ ಸಾಥ್ ಕೊಡಬಲ್ಲ ಪ್ರವೀಣ್ ಕೆದಿಲ, ಪುತ್ತೂರಿನ ಕೆದಿಲದ ಆಟಗಾರ. ಈ ಪಂದ್ಯಾವಳಿಯ ರೋಚಕತೆ ಹೇಗಿದೆ ಅಂದ್ರೆ 500 ರೂಪಾಯಿ ಚೇರ್ ಮೇಲೆ ನಿಂತು ಕಬಡ್ಡಿ ನೋಡುವ ಆಟಗಾರರೇ ಜಾಗ್ರತೆಯಲ್ಲಿ. ಚೇರ್ ಮುರಿದ್ರು 500 ರೂಪಾಯಿ ಕೊಡ್ಬೋದು, ಸೊಂಟ ಮುರಿದ್ರೆ ಕಷ್ಟ. ಪಂದ್ಯದ ಪ್ರತಿ ಅವಧಿಯ ಆಟಗಳಲ್ಲಿ ಶ್ರೇಷ್ಠವಾದ ಲಯ ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪರಿಣಾಮಕಾರಿ ಆಟದ ಅವಧಿಯಲ್ಲಿ ಸುಜಿತ್ ಒಳಭಾಗದಲ್ಲಿ ಹೋರಾಟದಲ್ಲಿದ್ದಾರೆ. ಮಾಡು ಇಲ್ಲವೇ ಮಣಿ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ 4-2 ರನ್ನಿಂಗ್ ಪ್ರಾಕ್ಟೀಸ್ ಮಾಡುವ ಕಾಯಕದಲ್ಲಿ ಸ್ಪಷ್ಟವಾದ ಪಾದಚಲನೆ ಲವೇಶನ ಮೂಲಕ ಅಂಕ ಬರಿತಾ ಇದೆ. ಮೊದಲ ಅವಧಿ 5-2 ದೊಡ್ಡ ಮನೆ ಮುನ್ನಡೆ ಅಂತರವನ್ನು ಹೆಚ್ಚಿಸಿಕೊಳ್ಳುವಂತ ಯೋಚಿತವಾದ ಕಬಡ್ಡಿಯ ಮೂಲಕ ಪರಿಣಾಮಕಾರಿ ಆಟದ ಅವಧಿಯಲ್ಲಿ ಲಬೇಶ ರಣಾಂಗಣದಲ್ಲಿ ರಣನೀತಿಗಳನ್ನು ಪ್ರಕಟಗೊಳಿಸಿಕೊಳ್ಳಬಲ್ಲ ಆಟದವಲ್ಲಿ ಎಂತ ಹಿಡಿತ ಮನ್ಮೆತ್. ಕಳೆದ ಪಂದ್ಯದಂತೆಯೂ ಈ ಪಂದ್ಯದಲ್ಲಿ ಗೋಳಿ ಗೋಳಿ ಮನ್ಮೆತ್. 6-4 2 ಅಂಕದ ಮುನ್ನಡೆಯಲ್ಲಿ ತಿರಂಗ ದೊಡ್ಡಮನೆ. ತಿರಂಗ ಆಟದಲ್ಲಿ ತಿರಂಗದ ಶ್ರೇಷ್ಠ ಪ್ರದರ್ಶನ ಮುಂದುವರಿತಾ ಇದೆ. ಒಳಭಾಗದಲ್ಲಿ ಹೋರಾಟಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ ರಾಷ್ಟ್ರೀಯ ದಾಳಿ. ಚರ್ಮುರ್ ದಕ್ಕದಲ್ಲೇ ಬತ್ತದ ಚಾರ್ಡ್ ಅಂತಿರತ್ತ ಅರಗಿಲ್ಲ ಕಬಡ್ಡಿ ಇಂಟ್ರೆಸ್ಟ್. ಪಂದ್ಯದ ಪ್ರತಿ ಅವಧಿಯ ಆಟದಲ್ಲಿ ಪ್ರವೀಣ ಪರಿಣಾಮಕಾರಿ ಹೆಜ್ಜೆಯನ್ನು ಉಳಿಸಿಕೊಳ್ಳಬಲ್ಲ ಹೋರಾಟಗಳಲ್ಲಿ ಫೈನಲ್ ಕದನದ ಮೊದಲ ಅವಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಕಣದಲ್ಲಿ ಗೆಲುವಿನ ಲೆಕ್ಕಾಚಾರಗಳನ್ನು ಉಳಿಸಿಕೊಳ್ಳಬಲ್ಲ ಸ್ಪರ್ಧೆಯ ಅಂಗಣದಲ್ಲಿ ಹೋರಾಟವನ್ನ ಉಳಿಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕವಾಗಿ ಈ ಪಂದ್ಯವಿದೆ. ಮೊದಲ ಅವಧಿಯ ಆಟದಲ್ಲಿ ಅಲ್ಪ ನಾಲ್ಕರಲ್ಲಿ ಹೋರಾಟವಿದೆ. ಅಭಿಮಾನಿಗಳು ಎರಡು ತಂಡಗಳಿಗಿದ್ದಾರೆ. ದೊಡ್ಡ ಮನೆ ತಂಡದ ಆಟಗಾರರಿಗೂ ಅಭಿಮಾನ ಇದೆ, ಕುತ್ಕೊಲ್ಲಿಗೂ ಅಭಿಮಾನ ಇದೆ. ಡಿಪೆಂಡರ್ಗಳಿದ್ದಾರೆ. ಸುತ್ತು ಟ್ಯಾಕಲ್ ಇಸ್ ಆನ್ ಆಗಿದೆ. ಕಣದಲ್ಲಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಆಟದ ಅವಕಾಶಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ. ಅದ್ಭುತವಾದಂತ ರಣತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲಂತ ನಿರಂತತೆ ಅಡ್ಡಾಗ್ತದೆ. ಅಲ್ಲ ಒಂಚೂರು ಪೇರೋ ಪರ ಕ್ಯಾಮರಾಮನ್ಗೆ ಅಡ್ಡಾಗ್ತದೆ. ಲೈವ್ ಬರೋದಿಲ್ಲ ಇದಕ್ಕೆಲ್ಲ ಮಂಡನೆ ಯಾರು ಬಿಡಿ. ವೇಗವನ್ನು ಅಳವಡಿಸಿಕೊಂಡಂತ ದಾಳಿಯಾಗಿದೆ. ಶಿವನೇತನ ಮೇಲೆ ಎರಗುವ ಪ್ರಯತ್ನ. ಪರಿಣಾಮಕಾರಿ ಆಟದ ಬದಿಯಲ್ಲಿ ದೊಡ್ಡ ಮನೆಯ ವಿರುದ್ಧವಾಗಿ ಮನ್ವಿತ್ ಡಿಫೆನ್ಸ್ ನಲ್ಲಿ ತಂಡಕ್ಕೆ ಆಸರೆಯಾದ ಆಟಗಾರ. ದಾಳಿಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತ ಸುಮಾರು ಇಲ್ಲವೇ ಬಡಿ
ಆಚ ಸಮರ್ಪಕ ಹೆಜ್ಜೆಯಲ್ಲಿ ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾರೆ. 8-4. 8-4 ಮನ್ವಿತ್ ಅಗೇನ್. ಪ್ರಬಲ ಆಟಗಾರ ಮನ್ವಿತ್ ಆಕ್ರಮಣಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಸಮರ್ಪಕ ಆಟ ರೋಚಕತೆಯನ್ನು ಬಳಸಿಕೊಳ್ತಾನೆ. ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಹೋರಾಟದ ಶುಭ ಟ್ಯಾಕ್ಲಿಸ್ ಆನ್ ಆಗಿದೆ. ದೊಡ್ಡ ಮನೆ ಕುದಿಕೊಳ್ಳಿ ತಂಡಗಳ ಮಧ್ಯೆ ಕದನ. ಲಾ 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 ಲವೇಶ. And of course 9-5. ಮಧ್ಯಂತರ ವಿರಾಮದ ಅವಧಿಯಲ್ಲಿ ಹೋರಾಟವಿದೆ. 9-5. ಸೊ ಸೆಮಿಫೈನಲ್ ಕದನಗಳ ಬಳಿಕ ಇದೀಗ ಫೈನಲ್ ಕದನದಲ್ಲಿ ಪ್ರಶಸ್ತಿ ಸುತ್ತಿನ ಹೋರಾಟದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಳ್ಳಬಲ್ಲವರಾರು. 9-5. ಸಂಘಟಿತವಾದ ಬಲವನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನಾಂಗಣದಲ್ಲಿ ಈ ಪಂದ್ಯಾವಳಿ ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ. ದೀಪಾ ಸೌಂಡ್ಸ್ ಅಂಡ್ ಲೈಟ್ಸ್ ಕಾಣಿಯೂರಿನ ದಿನೇಶ್ ಅವರು. ಶಾಮಿಯಾನದ ವ್ಯವಸ್ಥೆ ನೆಚ್ಚಿನ ಅವರದು. ಬ್ಯಾರಿಕೇಡ್ ನ ವ್ಯವಸ್ಥೆ ವಿವೇಕ್ ಅವರದು. ಆರು 12. 6-6. ಲವೇಶ ಆಕ್ರಮಣಕಾರಿ ಆಟದಲ್ಲಿ ಎದುರಾಳಿಗಳ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲಂತ ಕೆಚ್ಚದೆಯ ಹೋರಾಟಗಾರ. ಸೊ ದ್ವಿತೀಯ ಅವಧಿಯಲ್ಲಿ ಉಳಿದಿರುವಂತದ್ದು ಇನ್ನು ಔಪಚಾರಿಕತೆಗಳ ಕ್ಷಣಗಳಾದ್ರೆ ಪ್ರಶಸ್ತಿ ಸುತ್ತಿನ ಕಾಲಗದಲ್ಲಿ 20,000ಗಳ ಶ್ರೀರಾಮ ಟ್ರೋಫಿಯನ್ನು ಗೆಲ್ಲಬಲ್ಲವರಾರು. ಟ್ಯಾಕಲ್ ಪಾಯಿಂಟ್. ಲವೇಶನ ಬಂಧನ, ರಶೀದನ ಆಕ್ರಮಣ. ಅದ್ಭುತ ಆಟಗಳ ಮೂಲಕವಾಗಿ ಪಂದ್ಯದಲ್ಲಿ ಹಿಡಿತವನ್ನ ಉಳಿಸಿಕೊಳ್ಳಬಲ್ಲ, ತಂತ್ರ ಹೆಣೆದುಕೊಳ್ಳಬಲ್ಲ ಆಟಗಾರ ರಶೀದ್. ಅಫಿಷಿಯಲ್ ಪಾಯಿಂಟ್. ಪಂದ್ಯಾಕೂಟ ಮುಂದುವರಿತಾ ಇದೆ. 12-7 ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸ್ಪರ್ಧೆಯ ಅಂಕಣದಲ್ಲಿ ಮತ್ತೆ ಹೋರಾಟ. ಪ್ರತಿ ದಾಳಿಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಪ್ರವೀಣ್ ಕದಿಲ. ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಬೇಕಾಗಿರುವಂತಹ ಕೆಚ್ಚದೆಯ ಹೋರಾಟಗಾರ. ಪಂದ್ಯದ ಅವಧಿಯಲ್ಲಿ ಮತ್ತೆ ರಶೀದ್ ದಾಳಿಯಲ್ಲಿ ಪ್ರತಿಯೊಂದು ಪಂದ್ಯವನ್ನು ಕೂಡ ಸೂಕ್ಷ್ಮವಾಗಿ ಪರಿಗಣಿಸಿಕೊಳ್ಳಬಲ್ಲ ಆಡಬಲ್ಲ ಆಟಗಾರ. ಮಲ್ಟಿಪಲ್ ಪಾಯಿಂಟ್ ಕುತ್ಕೊಳ್ಳಿಯ ಖಾತೆಗೆ. ಹನ್ನೆರಡು 9 ಪಂದ್ಯಾಕೂಟವಿದೆ. 9-12. 3 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. ಪ್ರವೀಣ ಮಧ್ಯಂತರ ವಿರಾಮದ ಬಳಿಕ ಪಂದ್ಯದಲ್ಲಿ ಆಟ ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ ಖಾತೆಗೆ. ಅಲ್ಲಿಯೂ 2, ಇಲ್ಲೂ 2 ನಿರಂತರವಾಗಿ ಹೋರಾಟಗಳು. ರಶೀದ್ ಅಗೈನ್ ದಾಳಿಯಲ್ಲಿ ಪೂರ್ಣವಾದಂತ ಪ್ರಯತ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಪಂದ್ಯದಲ್ಲಿದೆ. ಪ್ರತಿ ಹಂತಗಳಲ್ಲಿಯೂ ಕೂಡ ಸಮರ್ಪಕವಾದ ಆಟವನ್ನು ಬಳಸಿಕೊಳ್ಳಲೇಬೇಕಾಗಿದೆ. ಬೋನಸ್ ರಶೀದಿಗೆ. 10-14. 4 ಅಂಕಗಳ ಮುನ್ನಡೆಯಲ್ಲಿ ಕುದ್ಕುಲಿ ಕಿಂಗ್ಸ್ ತಂಡದ ಆಟಗಾರರು. ಮುನ್ನಡೆ 14-10. 14-10 ಮುನ್ನಡೆಯಲ್ಲಿ
ತಿರಂಗ ದೊಡ್ಡ ಮನೆ. ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಯೋಚನೆಗಳ ಮೂಲಕ ರಣಾಂಗಣದ ಸ್ಪಷ್ಟವಾದ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನಾಂಗಣ ಆಟದಲ್ಲಿ ಡಿಫೆನ್ಸ್ ಅಂದ್ರೆ ಹೀಗೆ 15-10 5 ಅಂಕಗಳ ಮುನ್ನಡೆ ತಿರಂಗ ದೊಡ್ಡ ಮನೆ. ಮುನ್ನಡೆಯ ಅಂತರವನ್ನು ಹಗ್ಗಿಸಿಕೊಳ್ಳುವಂತ ಪ್ರಯತ್ನಗಳ ಮೂಲಕವಾಗಿ ರಣಾಂಗಣದಲ್ಲಿ ಸ್ಪಷ್ಟ ಚಿತ್ರಣವನ್ನು ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯ. ಪ್ರವೀಣ ಬೆಂಕಿ ಅಂತ ಸೆಮಿಫೈನಲ್ ನಲ್ಲಿ ಆಡಿದ ಪ್ರವೀಣ ಇಲ್ಲಿ ಮತ್ತೆ ದಾಳಿಯಲ್ಲಿ ಫೈನಲ್ ನ ಕದನ. ಗೆಲುವಿನ ಲೆಕ್ಕಾಚಾರಗಳನ್ನು ಮುಗಿಸಿಕೊಳ್ಳುವವರಾರು, ಯಾವ ತಂಡದ ಪರವಾಗಿಲ್ಲದೆ ಗೆಲುವು ಯಾವ ಹಂತಕ್ಕೆ ತಲುಪಲಿದೆ, ಪಂದ್ಯದ ರೋಚಕದ ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. ಮತ್ತೆ ಮಂದಿ ತಾಳಿಯಲ್ಲಿ ಆಚ ಯಪ್ಪ ಡಿಫೆನ್ಸ್ ಅಂತೂ ಪರ್ಫೆಕ್ಟ್ ಆಗಿದೆ. ಯಶಸ್ವಿಯಾದ ಆಟದಲ್ಲಿ ಡಿಫೆಂಡರ್ಗಳ ಮೇಲಾಟದ ಮೂಲಕ ದಾಳಿಯಲ್ಲಿ ಅಂಕ ಬರಿತಾ ಇದೆ. ಮುನ್ನಡೆ ತಿರಂಗ ದೊಡ್ಡ ಮನೆ 16-10 do or die. Correct. Yes, it is do or die. ಮಾಡು ಇಲ್ಲವೇ ಮಾಡಿ ಲಾ ಬೇಷ ಸ್ಕಾರ್ಪಿಯನ್ ಕಿಕ್ ಮಾಡುವ ಪ್ರಯತ್ನ. ತ್ರಿಬಳಿ ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್. ಅಮ್ಮಯ್ಯರು ಬೊಡಿಯಾವು ಗಟ್ಟಿ ಜೀವ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ. ಫೈನಲ್ ಹೋರಾಟದಲ್ಲಿ ಅಂತಿಮ 4 ನಿಮಿಷಗಳಿದೆ. ಅಬ್ಬರದ ಆಟಕ್ಕೆ ನೋಡಿ. ಪಂದ್ಯ ಕಳೆದ ಬಳಿಕ ಚುಟುಕಾದ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆ ಇದೆ. ನಮ್ಮೆಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ದಯವಿಟ್ಟು ಯಾರು ಹೋಗಬೇಡಿ. ಪಂದ್ಯ ಮುಗಿದ ಬಳಿಕ ನಮ್ಮ ಕಿಶೋರ್ ಅವರು ಸಭಾ ಕಾರ್ಯಕ್ರಮ ಚುಟುಕಾಗಿ ಮುಗಿಸ್ತಾರೆ. ಸೊ ಅಧ್ಯಕ್ಷರು ಕೂಡ ನವೀನ್ ಅವರು ಸಿದ್ಧ ಆಗಿದ್ದಾರೆ ಕಾರ್ಯಕ್ರಮವನ್ನು ಮಾಡುವುದಕ್ಕೆ. ಪಂದ್ಯದಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ಗುಲ್ತಿಗೆಯ ಸಂಘಟಕರಲ್ಲಿ ವಿನಂತಿ, ವೇದಿಕೆ ಸಿದ್ಧತೆಯನ್ನ ಆದಷ್ಟು ಬೇಗ ಸಜ್ಜುಗೊಳಿಸಿ. ಎಲ್ಲ ಸದಸ್ಯರಿಗೂ ಕೂಡ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಸಿದ್ಧತೆಯಲ್ಲಿ ಪಾಲ್ಗೊಳ್ಳಿ. ಕೇವಲ 4 ನಿಮಿಷಗಳ ಪಂದ್ಯ ಮಾತ್ರ ಬಾಕಿ ಇರುತ್ತದೆ. ಸೆಕೆಂಡ್ ಹಾಫ್ ಟೈಮ್ ಔಟ್ ಇಸ್ ಓವರ್. ಲಾಸ್ಟ್ 5 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಪಂದ್ಯದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕವಾಗಿ ತಿರಂಗ ದೊಡ್ಡ ಮನೆ 16-12 4 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಯಾರು ಗೆಲುವಿನ ದಡಕ್ಕೆ ಸಾಗಲಿದ್ದಾರೆ? ಎಸ್ ಕದನದ ಪ್ರತಿ ಅವಧಿ ಆಟದಲ್ಲಿ ಪ್ರವೀಣ 16-13 3 ಅಂಕಗಳ ಅಂತರದಲ್ಲಿ ಮುನ್ನಡೆ. ದೊಡ್ಡ ಮನೆ ತಿರಂಗ ತಂಡವಾದ್ರೆ ಕುದ್ಕುಲಿ ಕಿಂಗ್ಸ್ ತಂಡದ ಆಟಗಾರರು ಮರಳುವ ಯೋಜಿತವಾದ ಕಬಡ್ಡಿಯನ್ನು ಮುಂದುವರಿಸಿಕೊಳ್ಳುವ ಹಂತದಲ್ಲಿದ್ದಾರೆ. ಲಾಸ್ಟ್ 2 ಮಿನಿಟ್ಸ್, ಕಡೆಯ 2 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಅಪ್ ಟೈಮ್ ಔಟ್. ಥರ್ಡ್ ರೈಡ್ ಡೂ ಆರ್ ಡೈ. ಮಾತು ಇಲ್ಲವೇ ಮಟ್ಟಿಗೆ ಆಕ್ರಮಣದಲ್ಲಿ ಪ್ರವೀಣ ಡೂ ಆರ್ ಡೈ. 4 ಡಿಫೆಂಡರ್ಗಳ ಮಧ್ಯ ಸೆಣಸಾಡುತ್ತಿರುವ ಪ್ರವೀಣ.
ವೇಗದ ಪಾದ ಚಲನೆ ಕಾಣಿಸುತ್ತಾ ಇದೆ. ಪಂದ್ಯಾಕೂಟದ ಚಿತ್ರಣವನ್ನೇ ಬದಲಾಯಿಸಿದಂತಹ ಪ್ರವೀಣ. ಕೊನೆಯ ಕ್ಷಣದಲ್ಲಿ ವಿಲನ್ ಆಗಬಲ್ಲನೆ ಪ್ರವೀಣ. ಎಸ್ ಪಂದ್ಯದಲ್ಲಿ ಸತ್ಯನ್ ಆಗಮನ ಆಗಿದೆ. ಉಳಿದಿರುವ ಸಮಯದಲ್ಲಿ ಸತ್ಯನ್ನ ಆಟ ನೋಡಬಹುದಾಗಿದೆ. ಬಹಳಷ್ಟು ವರ್ಷಗಳ ಬಳಿಕ ಮತ್ತೆ ಕದನ. ಲಾಸ್ಟ್ ಮಿನಿಟ್. ಆಹಾ, ತಿರಂಗ 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 ತಿರಂಗ, ದೊಡ್ಡ ಮನೆಯ ತಿರಂಗ ಚಾಂಪಿಯನ್ ಪಟ್ಟದ ಕಡೆಗೆ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡ್ತಾ ಇದೆ. ಕೊಲ್ತಿಗೆಯ 2ನೇ ವರ್ಷದ ಲೀಗ್ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟದ ಔಪಚಾರಿಕತೆಗಳಲ್ಲಿ ತಿರಂಗ